ಭ್ರಷ್ಟಾಚಾರ ಅಂತ ನಾವು ಇಲ್ಲಿ ನೋಡ್ತಾ ಹೋದಂತೆ ಪ್ರತಿ ಇಲಾಖೆಯಲ್ಲೂ ಕೂಡ ಭುಗಿಲು ಏಳ್ತಾ ಇದೆ. ಎಲ್ಲಿ ಭ್ರಷ್ಟಾಚಾರ ಇಲ್ಲ ಅಂತ ಕನ್ನಡಿ ಹಾಕಿ ಹುಡುಕುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಅದರಲ್ಲೂ ಸಮಾಜ ಕಲ್ಯಾಣ ಇಲಾಖೆಯಲ್ಲಿ SC ST ದೀನ ದಲಿತರ ಹಣದಲ್ಲೂ ಸಹಿತ ಇಷ್ಟು ರೀತಿಯಾಗಿ ದುಂದು ವೆಚ್ಚ ಮಾಡುವಂತ ಇವರಿಗೆ ಯಾರು ಹೇಳೋರು ಕೇಳೋರೇ ಇಲ್ವಾ? ಅದೇ ಪ್ರಶ್ನೆಯನ್ನು ನಾವು ದಿನ ಬೆಳಗ್ಗೆ ಎದ್ದರೆ ನಿಜವಾಗ್ಲೂ ಬಾಯಿ ಹರ್ಕೋತಾ ಇದ್ದೀವಿ, ಬಡ್ಕೋತಾ ಇದ್ದೀವಿ, ನಿಜವಾಗ್ಲೂ ಅಕ್ಷರಶಃ ಬಡ್ಕೊತಾ ಇದ್ದೀವಿ. ಯಾಕಂದರೆ ಇದು ನೀವೇನು ತೋರಿಸ್ತಾ ಇದ್ದೀರಾ ಮಾಧ್ಯಮಗಳಲ್ಲಿ ದಿನೇ ಪ್ರತಿದಿನ ಒಂದಲ್ಲ ಒಂದು ಹಗರಣಗಳು, ಒಂದಲ್ಲ ಒಂದು ಭ್ರಷ್ಟಾಚಾರದಲ್ಲಿ ಇಡೀ ರಾಜ್ಯಾದ್ಯಂತ ಅಂದರೆ ಸರ್ಕಾರಿ ನೌಕರರು ಅಲ್ಲದೆ ಮಂತ್ರಿಗಳಿರ್ಬೋದು, ಒಟ್ಟಾರೆ ಸರ್ಕಾರ ಆಡಳಿತ ವ್ಯವಸ್ಥೆ, ಈ ಒಟ್ಟಾರೆ ಇಡೀ ವ್ಯವಸ್ಥೆ ಅದರೊಳಗಡೆ ಮುಳುಗೇಳ್ತಾ ಇದೆ. ಸಂಪೂರ್ಣವಾಗಿ ಕಾನೂನು ವ್ಯವಸ್ಥೆ ಅಂತ ಏನು ಹೇಳ್ತೀವಿ ಅದೆಲ್ಲ ಹಾಳಾಗೋಗ್ಬಿಟ್ಟಿದೆ. ಇದಕ್ಕೆ ಇದೊಂದು ದೊಡ್ಡ ನಿದರ್ಶನ ಯಾವುದು? ಕ್ರೈಸ್ ಸಂಸ್ಥೆ ಮತ್ತು ಸಮಾಜ ಕಲ್ಯಾಣ ಇಲಾಖೆ. ಯಾಕೆ ಅಂತ ಹೇಳಿದ್ರೆ ನೀವು ಹೇಳಿದ್ರಿ ಸಮಾಜ ಕಲ್ಯಾಣ ಇಲಾಖೆ. ಈಗ ಪ್ರಸ್ತುತಕ್ಕೆ ಮುಖ್ಯಮಂತ್ರಿ ಇರೋದು ಯಾರು? ಸಿದ್ದರಾಮಯ್ಯನವರು ಬಂದಂಥ ಹಿನ್ನೆಲೆ ಏನು? ಈ ಸಮಾಜ ಅಹಿಂದ ಹಿನ್ನೆಲೆ, ಸಾಮಾಜಿಕ ಒಂದು ಸಮಾಜವಾದಿ ಹಿನ್ನೆಲೆಯಿಂದ ಬಂದಂಥವ್ರು. ಅದರಿಂದ ಈಚೆಗೆ ಬಂದರೆ ನಮ್ಮ ಸಮಾಜ ಅವ್ರು ಬೇಡ, ಅವ್ರಿಗೆ ಇದು ಸರಿಯಾಗಿ ಗೊತ್ತಾಗ್ತಿಲ್ಲ, ಅರ್ಥವಾಗ್ತಿಲ್ಲ, ಅಥವಾ ಅವ್ರ ತನಕ ವಿಷಯ ಹೋಗ್ತಾ ಇಲ್ಲ ಅಂತ ತಿಳ್ಕೊಳ್ಳೋಣ. ಈ ಸಮಾಜ ಕಲ್ಯಾಣ ಇಲಾಖೆಯ ರೂವಾರಿ ಯಾರು? ಈಗ ಪ್ರಸ್ತುತ H.C. ಮಾದೇವಪ್ಪನವ್ರು ಬಂದಂಥ ಇದೇನು? ಅವರು ಇದೇ ರೀತಿ ಒಂದು ಹಿಂದುಳಿದ ವರ್ಗದ ಇದರಿಂದ ಬಂದಂಥವ್ರು. ಸ್ವತಃ ನೀವು ಹಿಂದುಳಿದ ವರ್ಗದಿಂದ, ಹಿಂದುಳಿದ ಜನರು, ಅಲ್ಪಸಂಖ್ಯಾತರು, ಹಿಂದುಳಿದವರು ಜನರು ನಮ್ಗೆ ಇವ್ರು ಏನೋ ಧ್ವನಿ ಆಗ್ತಾರೆ, ಇವರು ನಮ್ಮನ್ನೇನೋ ಕಾಪಾಡ್ತಾರೆ, ನಮ್ಮನ್ನೇನೋ ಇವರು ಉದ್ಧರಿಸ್ತಾರೆ ಅಂಥೇಳಿ ಜನರು ಮತವನ್ನು ಹಾಕಿ ಇವರನ್ನು ಆರಿಸಿ ತೊಗೊಂಬಂದು ಇಲ್ಲಿ ಕೂರಿಸಿದ್ದಾರೆ. ಸೊ ಈಗ ಇವ್ರು ಮಾಡ್ತಾ ಇರೋದೇನು? ಇಡೀ ಅಂದರೆ ನೀವು ಹೇಳಿದಾಗ ಆಗಲೇ ಸಮಾಜ ಕಲ್ಯಾಣ ಇಲಾಖೆ ಇರೋದು ಈ ಥರದ ಹಿಂದುಳಿದ ವರ್ಗಗಳನ್ನು ಒಂದು ಮೇಲೆತ್ತಬೇಕು, ಒಂದು ಸಾಮಾಜಿಕ ಇದರಲ್ಲಿ ಅವ್ರನ್ನ ಮೇಲಕ್ಕೆ ತರಬೇಕು ಅನ್ನೋ ನಿಟ್ಟಿನಲ್ಲಿ ಕೆಲಸ ಮಾಡೋದಕ್ಕೆ ಈ ಸಮಾಜ ಕಲ್ಯಾಣ ಇಲಾಖೆ ಇದೆ. ಅದರಲ್ಲಿ ಒಂದು ಭಾಗವಾಗಿರೋ ಕ್ರೈಸ್, ಇದು 1999ರಲ್ಲಿ ಒಂದು ಒಳ್ಳೆಯ ಉದ್ದೇಶಗಳಿಂದ ಒಂದು ಕ್ವಾಲಿಟಿ ಶಿಕ್ಷಣವನ್ನು ಜನರಿಗೆ, ಅಂದರೆ ಹಿಂದುಳಿದ ಬಡ ಮಕ್ಕಳಲ್ಲಿ ಇರುವಂಥ ಏನು ಹೇಳ್ತೀರಿ, ಒಂದು ಒಳ್ಳೆ ಇದು ಹುಡುಗರಿಗೆ, ಅಂದರೆ ಒಳ್ಳೆ ಮಕ್ಕಳಿಗೆ, ವಿದ್ಯಾವಂತ ಮಕ್ಕಳಿಗೆ, ಓದ್ತಿರೋಂಥ ಒಂದು ವಿದ್ಯಾವಂತ ಮಕ್ಕಳಿಗೆ ಇದನ್ನು ಇನ್ನೂ ಅವ್ರನ್ನ ಮೇಲೆತ್ತಬೇಕು ಅನ್ನೋ ಕಾರಣಕ್ಕೆ ವಸತಿ ಶಿಕ್ಷಣ ಶಾಲೆಗಳನ್ನು ತೆಗೆದರು. ಆದರೆ ಇವತ್ತಿಗೆ ನಾನು ಹೇಳ್ತಾ ಇರೋದು ಪೂರ್ತಿ ಕ್ರೈಸ್ಗೆ ನಾನು ಮತ್ತೆ ಬರ್ತೀನಿ. ಆದರೆ ಕ್ರೈಸ್ನ ಒಂದೇ ಒಂದು ವಿಭಾಗ ಯಾವುದು? ಸಮಾಜ ಕಲ್ಯಾಣ ಇಲಾಖೆ ಒಂದು ಇದಾದರೆ ಅದರಲ್ಲಿ ಕ್ರೈಸ್ ಒಂದು ಭಾಗವಾದರೆ ಕ್ರೈಸ್ನ ಇನ್ನೊಂದು ವಿಭಾಗ ಅಷ್ಟೇ ಇದು. ಯಾವುದು? ಇಂಜಿನಿಯರಿಂಗ್ ವಿಭಾಗ. ಇದು ನೀವು ಮಾತಾಡ್ತಾ ಇರೋದು ಒಟ್ಟಾರೆ ಕ್ರೈಸ್ನ ಸರಬರಾಜು ಬಗ್ಗೆ ಮಾತಾಡ್ತಾ ಇದ್ದೀರಾ. ಈಗ ನಿನ್ನೆ ಒಬ್ಬ ಕಳ್ಳ ಅಲ್ಲಿ ನಾವು ನಿನ್ನೆ ಒಂದು ಪ್ರತಿಭಟನೆ ಮಾಡಿದ್ವಿ. ಇಲ್ಲಿವರೆಗೂ ಅಂದರೆ ಈ ಕೊನೆಯ ವಾರದಲ್ಲಿ ಲೋಕಾಯುಕ್ತಕ್ಕೆ ಸಿಕ್ಕಿಬಿದ್ದಾನೆ 1,70,00,000. ಆ್ಯಕ್ಚುಲಿ ಅದು ಸುಮಾರು 7 ಕೋಟಿ ಹಣ ಅಂತ ನಮಗೆ ಮಾಹಿತಿ ಇದೆ. ಆದರೆ ಒಟ್ಟಾರೆ ಕೊನೆಗೆ ಹೊಂದಾಣಿಕೆ ಆಧಾರದ ಮೇಲೆ 1,70,00,000 ತೋರಿಸಲಾಗಿದೆ. 1,70,00,000 ಅಂದರೆ ಮನೆಯಲ್ಲಿ ಇಟ್ಕೊಂಡು ರಾ ಕ್ಯಾಶನ್ನು ಸಿಕ್ಕಾಕೊಂಡಂಥ ಒಬ್ಬ ಸರ್ಕಾರಿ ನೌಕರ ಇವತ್ತಿಗೂ ಅದೇ ಸಂಸ್ಥೆಯಲ್ಲಿ ರಾಜಾರೋಷವಾಗಿ ಆರಾಮಾಗಿ ಕೆಲಸ ಮಾಡ್ತಾ ಇದ್ದಾನೆ ಅಂತಂದ್ರೆ ಈ ವ್ಯವಸ್ಥೆ ಎಲ್ಲಿಗೆ ತಲುಪಿದೆ?